ಶ್ರೀ ರಾಮಲಿಂಗಾರೆಡ್ಡಿರವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವೇದಿಕೆ ಮೇಲೆ ಅವರನ್ನ ಗೌರವಿಸೋಕೆ ಬಹಳ ಖುಷಿ ಆಗ್ತಿದೆ. ಶ್ರೀಯುತರಿಗೆ ನಮ್ಮ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ವತಿಯಿಂದ ಅನಂತ ಹೃದಯ ತುಂಬಿದ ಕನ್ನಡದಲ್ಲೇ ಮಾತಾಡ್ತೀನಿ. FKCCIನ ಅಧ್ಯಕ್ಷರು MG ಬಾಲಕೃಷ್ಣ ಅವರು ಮುಂದಿನ ಅಧ್ಯಕ್ಷರು, ಈಗ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಹಾಗೆ ಶ್ರೀ ಸಾಯಿರಾಮ್ ವೈಸ್ ಪ್ರೆಸಿಡೆಂಟ್, ಮತ್ತು ರಮೇಶ್ ಅವರು ಇಮಿಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಅವರು, JR ಬಂಗೇರ ಅವರು ಇವತ್ತು ಅವಾರ್ಡು ತಗೊಂಡಿದ್ದೀರ. ನಾವು ಅವಾರ್ಡ್ ಕೊಡೋದಕ್ಕೆ ಬೇಕಾದಷ್ಟು ಕಾರ್ಯಕ್ರಮಗಳು ಹೋಗ್ತೀವಿ, ಆದರೆ ಎಲ್ಲೂ ಸಾವಿನೂರು ಮಾಡೋದಿಲ್ಲ. ಇಲ್ಲಿ ನೀವು ಮಾಡಿರ್ತಕ್ಕಂಥದ್ದು ಪ್ರತಿ ವರ್ಷ ಮಾಡ್ತೀವಿ ಅಂತ ಹೇಳಿದ್ರು ಸಾವಿನೂರಲ್ಲಿ. ಆ ಸಾವಿನೂರಲ್ಲಿ ಏನಾಗುತ್ತೆ, ಭಾಳಷ್ಟು ವರ್ಷ ನಾವು ಇಟ್ಕೊಳ್ತೀರ, ಮತ್ತು ಅದರಲ್ಲಿ ನೀವು ಯಾರು ಅವಾರ್ಡ್ ಬಂದಿರುತ್ತೆ ಅದರಲ್ಲಿ ಅವರಲ್ಲಿ ಏನೇನು ಎಕ್ಸ್ಪೋರ್ಟ್ ಮಾಡಿದ್ದಾರೆ ಮತ್ತು ಅವರ ಕಂಪ್ನಿ ಬಗ್ಗೆ ಅಥವಾ ಅವರ ಫ್ಯಾಕ್ಟ್ರಿ ಬಗ್ಗೆ ಡೀಟೇಲಾಗಿ ಕೊಡೋದ್ರಿಂದ ಅದೊಂದು ನಿಮ್ಮ ಮನೆಯಲ್ಲಿ ಅದೊಂದು ಮಾನ್ಯುಮೆಂಟು ಅಥವಾ ಇದಾಗಿ ಉಳಿಯುತ್ತೆ, ಜ್ಞಾಪಕದಲ್ಲಿರುತ್ತೆ. ಈಗ ನಾವು ಕಾಲೇಜೆಲ್ಲ ಓದುವಾಗ ಇದು ಮಾಡೋದು ಭಾಳ ವರ್ಷ ಇಟ್ಕೊಂಡಿರ್ತಾ ಇದ್ವಿ. ಅದೇ ಥರ ಇದು ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ FKCCI ನಾನು ಭಾಳ ಇದು 3ನೇ ಸಲಿನೋ 4ನೇ ಸಲಿನೋ ಬಂದಿರೋದು. ನಮ್ಮ CM ರೆಡ್ಡಿ ಅವರು ನಮ್ಮೂರವರೇ, ನಮ್ಮ ಗೋಪಾಲ್ ರೆಡ್ಡಿ ಅವರು ನಮ್ಮ CM ರೆಡ್ಡಿ ಅವರ ಅಳಿಯನೇ ರಾಜಶೇಖರ್ ರೆಡ್ಡಿ, 3 ಜನ ನಮ್ಮ ರಿಲೇಟಿವ್ಸಲ್ಲಿ ಚೇರ್ಮನ್ ಆಗಿದ್ದರು. ನಮ್ಮೆಲ್ಲದಕ್ಕೂ ಇಂಪಾರ್ಟೆಂಟ್ ನಮ್ಮ S ಪ್ರಸಾದ್ ಅವರು, ನಮ್ಮ ಆಡಿಟರು, ನಮ್ಮ 40 ವರ್ಷದ ಅವರು ಕೂಡ ನಮ್ಮ ಇಲ್ಲೇ ಪ್ರೆಸಿಡೆಂಟ್ ಆಗಿದ್ದರು. ನಾನು 93ರಲ್ಲಿ ಬಂದಿದ್ದೆ, ಆಗ ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೆ. ಆಗ ಯಾರು ಪ್ರೆಸಿಡೆಂಟ್ ಇದ್ದರೂ ಮರ್ತುಬಿಟ್ಟಿದ್ದೀನಿ. ಅವಾಗ ಒಂದ್ಸಲಿ ಬಂದಿದ್ದೆ. ಮತ್ತು ನಮ್ಮ ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ SM ಕೃಷ್ಣ ಅವ್ರ ಕಾಲದಲ್ಲಿ, ಆಗಲೂ ಒಂದ್ಸಲಿ ಕರೆಸಿದ್ರು ಬೆಂಗಳೂರು ಸಂಬಂಧಪಟ್ಟ ಹಾಗೆ. ಮತ್ತು ಈ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದ್ರ ಬಗ್ಗೆ ಎಲ್ಲ ಒಂದ್ಸಲಿ ಕರೆಸಿದ್ರು. ಮತ್ತು ಗೋಪಾರಡಿಯವರು ಒಂದ್ಸಲಿ ಕರೆಸಿದ್ರಲ್ಲ, ನಮ್ಮ ಬಂದಿದೆ ಅಷ್ಟೇ. 3-4 ಸಲ ಬಂದಿದ್ದೀನಿ. ಮತ್ತು 4ನೇ ಸಲ ಅಂದು ಇವತ್ತು ಯಾರ್ಯಾರು ಎಕ್ಸ್ಪೋರ್ಟ್ ಅದರಲ್ಲಿ ಯಾರ್ಯಾರು ಒಳ್ಳೆಯ ಸಾಧನೆ ಮಾಡಿದ್ದೀರ ಅಂಥವ್ರಿಗೆ ರಾಜ್ಯದ ಎಲ್ಲ ಭಾಗದಲ್ಲೂ ಕ್ಯಾಟಗರೀಸು ಮಾಡಿದ್ದೀರ ಅಲ್ವಾ, ಎಲ್ಲ ಕ್ಯಾಟಗರೀಸು ಮಾಡಿದ್ದಾರೆ. ಅಂಥವ್ರಿಗೆಲ್ಲ ಇವತ್ತು ಅವಾರ್ಡ್ ಕೊಡೋದಕ್ಕೆ ನನ್ನನ್ನು ಕೂಡ ಕರೆಸಿ ನನ್ನ ಕೈಯಲ್ಲಿ ಅವಾರ್ಡು ಕೊಡಿಸ್ತಾರೆ. ಅವಾರ್ಡ್ ತೊಗೊಂಡವ್ರಿಗೆಲ್ಲರೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಿಟ್ಟು 1700 crores ಮಾಡ್ತಾಯಿದ್ದೀವಿ ಅಂತ. ಆದರೆ ನಮ್ಮಲ್ಲಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಜಾಸ್ತಿ ಆಗಬೇಕು. ಸರ್ಕಾರ ಕೂಡ ಅಷ್ಟೇ ಬೆಂಬಲ ಕೊಡಬೇಕು. ನಮ್ಮಲ್ಲಿ ಈಗ ದೊಡ್ಡದು, ಏಷ್ಯಾದಲ್ಲೇ ದೊಡ್ಡದು ಯಾವುದು ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ, ಆಮೇಲೆ ಅದೇ ಥರ ಬೊಮ್ಸನ್ನ ಇಂಡಸ್ಟ್ರಿಯಲ್ ಏರಿಯಾ, ಜಿಗಿನಿ ಇಂಡಸ್ಟ್ರಿಯಲ್ ಏರಿಯಾ, ಹೊಸಕೋಟೆ, ನಮ್ಮ ವೀರಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು ಸುತ್ತಲೂ ಎಲ್ಲ ಕಡೆ ಕೂಡ ಬೇಕಾದಷ್ಟು ಫ್ಯಾಕ್ಟ್ರೀಸ್ ಇದೆ. ನೀವು ಎಕ್ಸ್ಪೋರ್ಟು 1700 ಭಾಳ ಕಡಿಮೆ. ನೀವು ಇನ್ನೂ ಹೆಚ್ಚು ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಚೆನ್ನಾಗಿ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಕ್ವಾಲಿಟಿ ಇರಬೇಕಾಗತ್ತೆ. ಜೊತೆಗೆ ನಮ್ಮ ದೇಶಕ್ಕೂ ಕೂಡ ಒಳ್ಳೆಯದೇ, ನಮಗೆ ದೇಶಕ್ಕೂ ಕೂಡ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಇನ್ನೇನಾದರೂ ನಿಮಗೆಲ್ಲ ನಮ್ಮ ಚೀಫ್ ಮಿನಿಸ್ಟ್ರು ಎಲ್ಲ ಗೊತ್ತಿರ್ತಾರೆ ಅವ್ರ ಹತ್ರ, ಮತ್ತು ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರು, ಮತ್ತು ಸರ್ಕಾರದ ಕಡೆಯಿಂದ ಇನ್ನೇನಾದರೂ ಕೆಲಸ ಕಾರ್ಯಗಳು ಆಗಬೇಕಾಗಿದ್ದರೆ ಅಥವಾ ನನ್ನ ಕಡೆಯಿಂದ ಏನಾದರೂ ಕೆಲಸ ಕಾರ್ಯಗಳು ಆಗಬೇಕಾಗಿದ್ದರೆ FKCCIಗೆ ನಾನು ಯಾವಾಗಲೂ ಕೂಡ ನಿಮ್ಮ ಒಂದು ಫ್ರೆಂಡ್ ಅಂತ ತಿಳ್ಕೊಳ್ಳಿ, ನಿಮ್ಮ ಸ್ನೇಹಿತ ಅಂತ ತಿಳ್ಕೊಂಡು ಯಾವ ಕೆಲಸ ಇದ್ದರೂ ಕೂಡ ಸಂತೋಷದಿಂದ ಕೇಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು 40 ಜನ ಬೇರೆ ಬೇರೆ ಕ್ಯಾಟಗರೀಸಲ್ಲಿ ನೀವೆಲ್ಲ ಅವಾರ್ಡ್ ತೊಗೊಂಡಿದ್ದೀರಾ. ಇನ್ನು ನಿಮ್ಮಿಂದ ನಮ್ಮ ಇಂಡಸ್ಟ್ರೀಸ್ ಬರೀ ಅವಾರ್ಡ್ ತೊಗೊಳ್ಳೋದು ಅಥವಾ FKCCI ಇಲ್ಲಿ ನಮಗೆ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ಈಗ ಪೀಣ್ಯ ಇಂಡಸ್ಟ್ರಿ 7 ಲಕ್ಷ ಜನ ಕೆಲಸ ಮಾಡ್ತಾರೆ. ಅದೇ ರೀತಿ ITBTನಲ್ಲಿ ಈ ITPL ಆಗ ನಾನು ಲಾರ್ಜ್ ಆ್ಯಂಡ್ ಮೀಡಿಯಮ್ ಸ್ಕೇಲ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾಗ ಫಸ್ಟು ಬಂದಿದ್ದು ITPL.
ITPL ಫೌಂಡೇಶನ್ ಸಿಂಗ್ಪುರ್ ಪ್ರೈಮ್ ಮಿನಿಸ್ಟರ್ ಬಂದು ಫೌಂಡೇಶನ್ ಹಾಕಿದ್ರು. ಅವಾಗ ಇನ್ನೂ ಹೊಸದಾಗಿ ಬೆಳೀತಾ ಇತ್ತು ಈ IT ಎಲ್ಲನೂ. BT ಇನ್ನೂ ಬಂದಿರಲಿಲ್ಲ, BT ಆಗ್ತಾನೆ ಪ್ರಾರಂಭ ಆಗಿತ್ತು. ಈಗ ITನಲ್ಲಿ ಎಷ್ಟು ಜನ ಇದ್ದಾರೆ ಬ್ಯಾಂಗ್ಳೂರಲ್ಲಿ? BT ಲಕ್ಷಗಟ್ಟಲೆ ಜನ ಇದ್ದಾರೆ, 20-30 ಲಕ್ಷ ಜನ ಇದ್ದಾರೆ ಡೈರೆಕ್ಟಾಗಿ. ಇಂಡೈರೆಕ್ಟಾಗಿ ಬೇಕು. ಉದ್ಯಮಿಗಳು ಬೆಳೆದಾಗ ಸಹಜವಾಗಿ ಅನ್ಎಂಪ್ಲಾಯ್ಮೆಂಟು ಕಡಿಮೆ ಆಗುತ್ತೆ, ಅಂದರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಸಿಗುತ್ತೆ. ಮತ್ತು ರಾಜ್ಯಕ್ಕೂ ಕೂಡ ಹೆಚ್ಚು ನೀವು ಟ್ಯಾಕ್ಸು ಕೂಡ ನಿಮ್ಮಿಂದ ಸಾಕಷ್ಟು ಟ್ಯಾಕ್ಸ್ ಬರುತ್ತೆ. ಈಗೇನ GST ಮ್ಯಾಕ್ಸಿಮಮ್ ನಿಮ್ಮಿಂದನೇ ಹೋಗ್ಬೋದು, GST ಅಲ್ವಾ? 4 ಲಕ್ಷ ಕೋಟಿನಲ್ಲಿ ನಿಮ್ಮಿಂದ ಸಾಕಷ್ಟು GST ಕೂಡ ಹೋಗುತ್ತೆ. ನಮ್ಮ ದೇಶದ ಅಭಿವೃದ್ಧಿಗೂ ನಿಮ್ಮ ದೇಶ ಮತ್ತು ರಾಜ್ಯದ ಅವೆರಡೂ ಅಭಿವೃದ್ಧಿಗೆ ನಿಮ್ಮ ಒಂದು ಸಹಕಾರ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಕೂಡ ಧನ್ಯವಾದಗಳು ಹೇಳಿ, ನಮ್ಮ ಎಲ್ಲ ಆಫೀಸ್ ಬೇರರ್ಸ್ಗೆ ಮುಂದಕ್ಕೆ ಆಗುವವರೆಗೆ ಎಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೋರಾದ ಚಪ್ಪಾಳೆ ಬರಲಿ. ಕಂಗ್ರ್ಯಾಚುಲೇಷನ್ಸ್. ಬೆಸ್ಟ್ ಸ್ಟಾರ್ ಎಕ್ಸ್ಪೋರ್ಟರ್ ಅವಾರ್ಡ್ ಗೋಲ್ಡ್ ಸನ್ಸೇರಾ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್. ಕಂಗ್ರ್ಯಾಚುಲೇಷನ್ಸ್. ಮುಂದಿನ ಪ್ರಶಸ್ತಿಯ ವಿಜೇತರು ಚಿರಾಯು ಎಕ್ಸ್ಪೋರ್ಟ್ಸ್. ಕಂಗ್ರ್ಯಾಚುಲೇಷನ್ಸ್. ಶ್ರೀನು ಇಂಜಿನಿಯರಿಂಗ್ ಇಂಡಸ್ಟ್ರೀಸ್. ಚಪ್ಪಾಳೆ ಬರಲಿ. ಎಸಿನೋಟೆಕ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೈವೇಟ್ ಲಿಮಿಟೆಡ್. Congratulations. I request the award winners to move a little down near the stage so that. Come on, all of you. Let's keep our energy and spirits high. Congratulations. Congratulations. ಒಂದು ಜೋರಾದ ಚಪ್ಪಾಳೆ ಕೊಡೋಣ ಎಲ್ಲರಿಗೂ. Let's give them another.
ಯಾಕೋ ಚಪ್ಪಾಳೆ ಸದ್ದು ಕಡಿಮೆ ಆಯಿತು. ತಮ್ಮೆಲ್ಲರ ಚಪ್ಪಾಳೆ ಅವರಿಗೆಲ್ಲರಿಗೂ ಸಹ ಆಶೀರ್ವಾದ. ಸೊ ಹಾಗಾಗಿ ಒಂದು ಜೋರಾದ ಚಪ್ಪಾಳೆ ಬರಲಿ. ಲೆಟ್ಸ್ ಕೀಪ್ showering all your love and blessings on all the achievers. Congratulations. And the next award, Best Zonal Wise District Exporter Award, Mandu Big Bags International Private Limited. The next award, Best Zone. The next award, Best Zonal Wise District Exporter Award, Bengaluru Rural, Ramanagara, Chikkaballapura. Give them all another huge round of applause, ladies and gentlemen. Congratulations.